ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ರೈತ ವಿರೋಧಿ ನೀತಿಯನ್ನು ಅನುಸರಿಸುವುದರೊಂದಿಗೆ ಪಂಚ ಗ್ಯಾರಂಟಿಯ ನೆಪದಲ್ಲಿ ಮತ ಪಡೆದು ಬೆಲೆ ಏರಿಕೆ ಸೇರಿದಂತೆ ಅಧಿಕ ಶುಲ್ಕವನ್ನು ಹೇರುವ ಮೂಲಕ ಜನವಿರೋಧಿ ಸರ್ಕಾರವಾಗಿ ಜನರ ಬದುಕಿಗೆ ಕೊಳ್ಳಿಯನ್ನು ಇಡುತ್ತಿದೆ ಎಂದು ಮಂಗಳೂರು ಮಂಡಲ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್ ಕೆಆರ್ ಅಭಿಪ್ರಾಯಪಟ್ಟರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಆಶ್ರಯದಲ್ಲಿ ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಕೋಟೆಕಾರು ಪಟ್ಟಣ ಪಂಚಾಯತ್ ಎದುರು ನಡೆದ ಪ್ರತಿಭಟನೆಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು. ಬರ್ತಾ ಇಲ್ಲ ಈ ವಿಚಾರವನ್ನು ಮಾಧ್ಯಮದಲ್ಲಿ ಪ್ರಶ್ನೆ ಮಾಡಿದರೆ ಅವರಿಗೆ ಅದಕ್ಕೆ ಉತ್ತರ ಕೊಡಲಿಕ್ಕೇನೆ ಆಗುವುದಿಲ್ಲ. ಅದಕ್ಕೆ ಮೊನ್ನೆ DKC ಅವರು ಭಾರಿ ಒಂದು ಅದರಲ್ಲಿ ಹೇಳುವಾಗ ಹೇಳ್ತಾ ಇದ್ದಾರೆ, ನಾವು ಗ್ಯಾರಂಟಿ ಹಣ ಗೃಹಲಕ್ಷ್ಮಿ ಹಣ ಕೊಡ್ತೇವೆ ಅಂತ ಹೇಳಿದ್ದೇವೆ, ಪ್ರತಿ ತಿಂಗಳು ಕೊಡ್ತೇವೆ ಅಂತ ಹೇಳಿದ್ದೀರಾ? ಈ ರೀತಿಯ ಒಂದು ಉತ್ತರ ಕೊಡ್ತಾ ಇತ್ತು. ಸೊ ನೋಡಿ, ಜನರನ್ನು ಮೋಸ ಮಾಡಿ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟು ಮತವನ್ನು ಗಿಟ್ಟಿಸಿಕೊಂಡು 2 ವರ್ಷದಿಂದ ಆಡಳಿತ ಮಾಡುತ್ತಿರುವಂಥ ಈ ಕಾಂಗ್ರೆಸ್ ಸರ್ಕಾರದಿಂದಾಗಿ ಜನಸಾಮಾನ್ಯರು ಒಂದು ಇಲಾಖೆಯಿಂದ ಮತ್ತೊಂದು ಇಲಾಖೆ ಅಲೆದಾಡುವಂಥ ಪರಿಸ್ಥಿತಿಯನ್ನು ತಂದುಕೊಟ್ಟವರು ಆ ಒಂದು ಕೀರ್ತಿ ಇದ್ದರೆ ಅದು ಸಿದ್ದರಾಮಯ್ಯರಿಗೆ. ಇವತ್ತು ಬೇಕಾದರೆ ಯಾವ ಇಲಾಖೆಗೆ ಕೂಡ ನೀವು ಹೋಗಿ ನೋಡಿ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಯಾಕಂದರೆ BR ಪಾಟೀಲ್ ಅವರೇ ಅಡ್ಮಿಟ್ ಮಾಡಿದ್ದಾರೆ, ಒಬ್ಬ ಅವರ MLA ಅಡ್ಮಿಟ್ ಮಾಡಿದ್ದಾರೆ, ಭ್ರಷ್ಟಾಚಾರ ಇದೆ. ಒಂದು ವಸತಿ ಯೋಜನೆಯಲ್ಲಿ ವಸತಿ ತೆಗೆದುಕೊಳ್ಬೇಕಾದ್ರೆ ಅಧಿಕಾರಿಗಳಿಗೆ ಹಣ ಕೊಡಬೇಕು. ಬೇರೆ ಯಾರು ಹೇಳಿದ್ದಲ್ಲ, ಕಾಂಗ್ರೆಸ್ಸಿನ BJPಯ ಶಾಸಕರು ಹೇಳಿದಲ್ಲ ಈ ಮಾತು, ಕಾಂಗ್ರೆಸ್ಸಿನ ಒಂದು ಹಿರಿಯ ಶಾಸಕರು ಹೇಳಿದಂಥ ಮಾತು. ಹಾಗಿದ್ರೆ ಒಂದು ಗೊತ್ತಿರ್ಬೋದು, ಒಬ್ಬ ಬಡ ಜನ ತನ್ನ ಆಶ್ರಯ ಯೋಜನೆಯಲ್ಲಿ ಒಂದು ಮನೆ ಸರ್ಕಾರದ ಯೋಜನೆಯಲ್ಲಿ ತೆಕ್ಕಂದು ಸರ್ಕಾರವನ್ನು ಪಡೆಯಬೇಕಾದ್ರೆ ಅವ ಲಂಚ ಕೊಟ್ಟು ತೆಗೆದುಕೊಳ್ಬೇಕಾದ್ರೆ ಅವನ ಪರಿಸ್ಥಿತಿ ಹೇಗಿರಬೇಕು? ಯಾರಿಗೋ ಒಬ್ಬ ಬಡ ಜನರಿಗೆ ವಸತಿ ಯೋಜನೆಯಲ್ಲಿ ನಂಗೆ ಮನೆ ಆಗಬೇಕು, ಸ್ವಂತ ಒಂದು ಮನೆ ಆಗಬೇಕು ಅಂತ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಇವತ್ತು ಸರ್ಕಾರದ ಯೋಜನೆಗೆ ಅರ್ಜಿಯನ್ನು ಹಾಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಭ್ರಷ್ಟಾಚಾರ ಆದರೆ ಜನಸಾಮಾನ್ಯರು ಎಲ್ಲಿ ಹೋಗಬೇಕು ಸ್ವಾಮಿ? ಅದಕ್ಕೆ ಸಮಸ್ತ ನಾಗರಿಕ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಿಮಗೆ ಈ ಹಿಂದೆ ಗೊತ್ತಿರ್ಬೋದು, ಸನ್ಮಾನ್ಯ ಯಡಿಯೂರಪ್ಪನವರು ಸರ್ಕಾರ ಇರುವಾಗ, ಬಸವರಾಜ ಬೊಮ್ಮಾಯಿಯವರು ಸರ್ಕಾರ ಇರುವಾಗ ಜನಪರ ಆಡಳಿತವನ್ನು ಕೊಟ್ಟಿದ್ದಾರೆ. ಈ ಜನಪರ ಆಡಳಿತವನ್ನು ಸಿಗಬೇಕಾದರೆ ತಾವು ಬರತಕ್ಕಂಥ ಚುನಾವಣೆಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರವನ್ನು ಆಡಳಿತದಿಂದ ಕೆಳಗಿಳಿಸುವ ಕೆಲಸವನ್ನು ಮಾಡಬೇಕು. ಇಲ್ಲವಾದಲ್ಲಿ ಖಂಡಿತವಾಗಿ ಹೇಳ್ತಾ ಇದ್ದೇನೆ, ಇನ್ನು ನಮ್ಮ ಪರಿಸ್ಥಿತಿ ಎಲ್ಲಿ ಮುಟ್ಟುತ್ತೆ ಅಂತ ಹೇಳಿದರೆ, ಇಲ್ಲಿ ಇಡೀ ಒಂದು ಜನಸಾಮಾನ್ಯರು ವಾಸ ಮಾಡಲಿಕ್ಕೂ ಸರಿಯಾದ ಒಂದು ವ್ಯವಸ್ಥೆ ಇಲ್ಲದಂಥ ಸಂದರ್ಭದಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಇಲ್ಲ. ಯಾಕೆಂದರೆ ಈ ಎಲ್ಲ ವಿಚಾರಗಳನ್ನು ವಿರೋಧಿ ನೀತಿಗಳನ್ನು ನಿರ್ವಹಿಸಿಕೊಂಡು ಹೋಗುತ್ತಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರವನ್ನು ಆದಷ್ಟು ಬೇಗ ಅಧಿಕಾರದಲ್ಲಿ ಕೆಳಗಿಳಿಸುವ ಕೆಲಸವನ್ನು ನಾವು ಮಾಡಬೇಕು. ಅದಕ್ಕೆ ಜನಸಾಮಾನ್ಯರ ಸಹಕಾರ ಕೂಡ ಬೇಕು. ಮುಂದೆ ಕೂಡ ಇದೇ ರೀತಿಯ ಪ್ರತಿಭಟನೆಯನ್ನು ನಮ್ಮ ಕ್ಷೇತ್ರದ ವತಿಯಿಂದ ನಾವು ಮಾಡಲಿಕ್ಕಿದ್ದೇವೆ. ಸನ್ಮಾನ್ಯ ಯುಟಿಕಾದವರೇ, ನೀವು ಸ್ವಲ್ಪ ನೋಡಿಕೊಳ್ಳಬೇಕು. ಯಾಕೆಂದರೆ ನೀವು ಗೌರವಾನ್ವಿತ ಹುದ್ದೆಯಲ್ಲಿ ಇದ್ದರೂ ಕೂಡ ಈ ಕ್ಷೇತ್ರದ ಶಾಸಕ. ಕೋಟೆಕಾರು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಿವ್ಯಾ ಸತೀಶ್ ಶೆಟ್ಟಿ, ಉಪಾಧ್ಯಕ್ಷ ಪ್ರವೀಣ್ ಬಗಂಬಿಲ, ಸ್ಥಾಯಿ ಸಮಿತಿ ಅಧ್ಯಕ್ಷ ಉದಯ್ ಕುಮಾರ್ ಶೆಟ್ಟಿ, ಕಾರ್ಯಾಲಯದ ಕಾರ್ಯದರ್ಶಿ ಸುಜಾತಾ ಶೆಟ್ಟಿ ನಡಾರ್, ಕೋಟೆಕಾರು ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಅತುಲ್ ಭಗಂಬಿಲ, ಜಿಲ್ಲಾ ಹಿಂದುಳಿದ ವರ್ಗಗಳ ಮೋರ್ಚಾದ ಕಾರ್ಯದರ್ಶಿಗಳಾದ ರವಿ ಸೋಪೂರು ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್, ಉಳ್ಳಾಲ. Pull up the flicks and I take it on gear. Pull up the hands and I feel no fear. I dig a don. I sick a don. Take it on the roll and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.